ಸರ್ ಜಾತಿ ರಾಜಕಾರಣ ಮಾಡ್ತಾ ಇದೆ ಆರ್ ಎಸ್ ಎಸ್ ಅನ್ನೋದು ಕೆಲವೊಂದಿಷ್ಟು ಜನದ ಅಭಿಪ್ರಾಯ, ಇದ್ರ ಬಗ್ಗೆ ಏನಂತೀವಿ? ಸರ್ ಜಾತಿ ರಾಜಕಾರಣ ಅಂತ ಬರೋಲ್ಲ ಸರ್ ಇಲ್ಲಿ. ಆರ್ ಎಸ್ ಎಸ್ದು ಒಂದೇ ವರ್ಡ್ ಇರೋದು, ಆರ್ ಎಸ್ ಎಸ್ ಬಂದ್ಬಿಟ್ಟು ಹಿಂದೂಗಳದು. ಅವ್ರದ್ದು ಶ್ಲಾಘನೀಯ ಇರೋದು ಒಂದೇ, ಆರ್ ಎಸ್ ಎಸ್ ಬಂದ್ಬಿಟ್ಟು ಹಿಂದೂಗಳದು ಅಂತಂದ್ಬಿಟ್ಟು ಅವ್ರ ಜಾತಿಯನ್ನು ತಂದಿಲ್ಲ ಸರ್. ಫೈನಲ್ ಆಗಿ ನಿಮ್ಮ ಒಂದು ಅಭಿಪ್ರಾಯ ಆರ್ ಎಸ್ ಎಸ್ ಬಗ್ಗೆ? ಸರ್ ಆರ್ ಎಸ್ ಎಸ್ ಇರಬೇಕು ಸರ್. ಆರ್ ಎಸ್ ಎಸ್ ಅಂದರೆ ರಕ್ಷಣೆ. ಹೆಣ್ಣು ಕುಡುಕರು ಅವರೆಲ್ಲ ಅವರಿಗೆ ಒಂದು ಥರ ಮನುಷ್ಯತ್ವ ಇಲ್ಲದೆ ಹೋದಾರು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತನೂ ಡಿಸೈಡ್ ಮಾಡೋದಿಲ್ಲ. ಅಧಿಕಾರ ಇದೆ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾರೆ. ಹಾಂ, ಅಂದರೆ ಇದಕ್ಕೆಲ್ಲ ಒಂದು ದಿನ ಅವರು ದೇವ್ರ ಮುಂದೆ ಉತ್ತರ ಕೊಡಲೇಬೇಕಾಗತ್ತೆ. ಕೋಟಿ ಕೋಟಿ ಹಣ ಈ ಸಂಘಟನೆಗೆ ಎಲ್ಲಿಂದ ಬಂದು ಬೀಳ್ತಾ ಇದೆ ಅಂತ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಅದನ್ನು ಕೇಳಿ ಇವನು ಯಾವನು, ಅದನ್ನು ಕೇಳಿ ಇವನು ಯಾವನ್ರಿ, ಇವನು ಕೊಡ್ತಾನ? ಇವನು ಕೊಟ್ಟಿದ್ರೆ, ಈಗ ನೀವು ಅವ್ನು ಕೊಟ್ಟಿದ್ರೆ ಅವ್ರಿಗೆ ರೈಟ್ಸ್ ಇದೆ, ಕೇಳೋದಕ್ಕೆ ಹಕ್ಕಿದೆ. ನೀವು ಕೊಡದೇ ಇದ್ರೆ ನಿಮಗೇನು ಹಕ್ಕಿದೆ? ಏನಂತೀರಾ? ವಾಟ್ ಐ ಆಮ್ ಟೈಂಗ್. ಆರ್ ಎಸ್ ಎಸ್ ವರ್ಸಸ್ ದೇಶ ಪ್ರೇಮ ಅಂತ ಇಬ್ಬಾಗ ಮಾಡಿಕೊಟ್ಟಿದ್ದಾರೆ. ಅದನ್ನು ಇದೇ ಇಲ್ಲ, ಯಾವ ಥರ ಅನುಮಾನನೇ ಇಲ್ಲ ರೀ ಆ ವಿಚಾರದಲ್ಲಿ. ಅವರಷ್ಟು ದೇಶ ಪ್ರೇಮಿಗಳು ಯಾರೂ ಇಲ್ಲ. ಈವನ್ನು ಬಿ ಜೆ ಪಿಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ, ಜನತಾ ದಳದಲ್ಲೂ ಇಲ್ಲ. ನಿಜವಾದ ದೇಶಭಕ್ತರು ಅಂದರೆ ಆರ್ ಎಸ್ ಎಸ್. ಇವರೆಲ್ಲ ಪಕ್ಷಗಳಿಗೆ ಬೆಂಬಲ ಕೊಡ್ತಾರೆ ಜನಗಳು. ಅದು ದುಡ್ಡು ಕೊಟ್ಟರೆ ಆ ಪಕ್ಷ, ಇಲ್ಲ ಅಂದರೆ ಈ ಪಕ್ಷ ಅಂತ ಪಕ್ಷಾಂತರ ಜನಗಳು. ಸನಾತನ ಧರ್ಮ ಉಳಿಸ್ಬೇಕಂದ್ರೆ ಆರ್ ಎಸ್ ಎಸ್ಸೇ ಮುಖ್ಯ. ಸೊ ಈಗಾಗಲೇ ಕಾಂಗ್ರೆಸ್ ಕೆಲವಷ್ಟು ನಾಯಕರು ಹೇಳ್ತಿದ್ದಾರೆ ಆರ್ ಎಸ್ ಎಸ್ನವ್ರಿಗೆ ಕೋಟಿ ಕೋಟಿ ಹಣ ಬಂದು ಬೀಳ್ತಾ ಇದೆ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಇಲ್ಲ, ಯಾವುದೂ ಇಲ್ಲ, ಆ ಥರ ಏನಿಲ್ಲ. ಅವ್ರು ಏನು ಹಣದ ಮೇಲೇ ನಿಂತಿಲ್ಲ. ಅದು ಆರ್ ಎಸ್ ಎಸ್ಸೇನೆ ಅದು ನಿಂತಿರೋದು ಮೌಲ್ಯತೆ ಮೇಲೆ. ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಅದು ನಿಂತಿದೆ. ಅದ್ರ ಶಕ್ತಿ ಕಮ್ಮಿ ಆದರೆ ಹಿಂದೂ ಧರ್ಮ ನಾಶ ಆಗೋದ್ರ ಖಂಡಿತ. ಅದಕ್ಕೆ ಬೆಂಬಲ ಕೊಡಬೇಕು ನೀವು. ಈಗ ತಮಿಳುನಾಡು ಮಾದರಿಯಲ್ಲಿ ಯಾವುದೇ ಗೌರ್ಮೆಂಟ್ ಜಾಗಗಳನ್ನ ಅಲೌಟ್ ಮಾಡೋದಿಲ್ಲ ಫಂಕ್ಷನ್ಗಳಿಗೆ, ಆರ್ ಎಸ್ ಎಸ್ ಫಂಕ್ಷನ್ಗಳಿಗೆ. ಆ ರೀತಿ ಮಾಡ್ತೇನೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೊರಟಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಪ್ರಿಯಾಂಕಾ ಖರ್ಗೆ ಆ ಥರ ಮಾಡೋದು ತುಂಬ ತಪ್ಪು. ಆ ಥರ ಮಾಡೋದು ಅವ್ರಿಗೆ ನೇರವಾಗಿ ಸಂದೇಶ ರವಾನಿಸೋದಾದ್ರೆ ಏನು ಹೇಳ್ತೀವಿ? ಆ ಥರ ಮಾಡೋದ್ರಿಂದ ನಮ್ಮ ಹಿಂದೂ ಧರ್ಮಕ್ಕೆ ಏನು ಹೇಳ್ತಾರೆ, ಹಿಂದೂ ಧರ್ಮನ ಅದೇ ನಾಶ ಮಾಡೋದಕ್ಕೆ ಇವರು ಒಬ್ಬರು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮನ ಬೆಂಬಲಿಸದೇ ಇರೋದಕ್ಕೆ ಇವರು ಒಬ್ಬರು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ನಾಯಕರು ಏನು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂದರೆ ಆರ್ ಎಸ್ ಎಸ್ ಒಂದು ಉಗ್ರವಾದಿ ಸಂಘಟನೆ, ಆ ರೀತಿ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಉಗ್ರವಾದಿ ಸಂಘಟನೆ ಅದು ಅಲ್-ಖೈದಾ ಅವರು ಅಲ್ಲಿ ಹೇಳಿ ಉಗ್ರವಾದಿ ಸಂಘಟನೆ ಅಂತ. ಇದು ಹಿಂದೂ ಧರ್ಮಕ್ಕಾಗಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಹಾಗೂ ಹಿಂದೂ ಜನರ ರಕ್ಷಣೆಗಾಗಿ ನಿಂತಿರೋವಂಥ ಸೇನೆ. ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ನಮಗೂ ಅಷ್ಟೊಂದು ನಾಲೆಜ್. ಗೌರ್ಮೆಂಟ್ ಪರ ವಿರೋಧ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟೊಂದು ಸಂಘಟನೆಗಳಿದೆ, ಆದರೆ ಆರ್ ಎಸ್ ಎಸ್ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಾವು ನೋಡಿರೋಂಗೆ. ಓಕೆ, ಕೇರಳ ಫ್ಲಡ್ಸ್ ಆಗಲಿ, ಕೂರ್ಗ್ ಫ್ಲಡ್ಸ್ ಆಗಲಿ, ತುಂಬ ಕಡೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ಬ್ಯಾನ್ ಮಾಡೋದು ತಪ್ಪು ಅನಿಸುತ್ತೆ ನಮಗೆ. ಆದರೆ ಅದು ಗೌರ್ಮೆಂಟದು ಡಿಸಿಷನ್ ಅದು. ಬಟ್ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಇಲ್ಲ, ಈ ಸಂಘಟನೆಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಈ ಸಂಘಟನೆ ನಡೆಸೋಕೆ ಕೋಟಿ ಕೋಟಿ ಹಣ ಬಂದು ಇವ್ರದ್ದು ಅಕೌಂಟಿಗೆ ಬೀಳ್ತಾ ಇದೆ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅದು ನಮಗೆ ಗೊತ್ತಿಲ್ಲ ಸರ್, ಅದು ಫಂಡ್ಸ್ ಹೆಂಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಆದರೆ ಇದು ಸ್ವಯಂ ಸೇವಕ ಸಂಘ ಅಲ್ವಾ, ಸೊ ಅವರು ದುಡ್ಡಿಗಿಂತ ಜಾಸ್ತಿ ಸೇವೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸೊ ತಮಿಳುನಾಡು ಮಾದರಿಯಲ್ಲಿ ಇಲ್ಲೂ ಕೂಡ ಅದೇ ರೀತಿ ಆರ್ ಎಸ್ ಎಸ್ನ ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡ್ತಾರಾ, ಮಾಡಬಾರ್ದಾ ಅಂತ? ಮಾಡಬಾರ್ದು ಅನಿಸುತ್ತೆ ಸರ್. ಯಾಕಂದರೆ ಅವರು ಸೇವೆಯಲ್ಲಿ ಮುಳುಗಿರೋರು, ಅವರು ಅಂಥ ಸಂಸ್ಥೆನ ಬ್ಯಾನ್ ಮಾಡೋದು ತುಂಬ ತಪ್ಪು ಅನಿಸುತ್ತೆ. 100 ವರ್ಷ ಆಯ್ತು ಸರ್ ಆರ್ ಎಸ್ ಎಸ್ ಆಗಿ. ನಿಮಗೂ ಗೊತ್ತು ಆರ್ ಎಸ್ ಎಸ್ 100 ವರ್ಷ ಪೂರೈಸಿದೆ. 100 ವರ್ಷದಿಂದ ನೀವು ನೋಡ್ತಾನೆ ಬಂದಿರಿ, ಕೆಲವೊಂದಿಷ್ಟು ನೀವು ಹುಟ್ಟಿದಾಗಿಂದನೂ ಆರ್ ಎಸ್ ಎಸ್ ಬಗ್ಗೆ ಕೇಳಿರ್ತೀರಾ. ಸೊ ನಿಮ್ಮ ಅಭಿಪ್ರಾಯ? ಆರ್ ಎಸ್ ಎಸ್ ಇರಬೇಕು ಅಂತ ನಾವು ಹೇಳ್ತೀವಿ. ತುಂಬ ಒಳ್ಳೆಯದು. ಅದಿದ್ದಷ್ಟು ತುಂಬ ಹಿಂದೂಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಇಷ್ಟು ಹೇಳ್ಬೇಕು. ಆರ್ ಎಸ್ ಎಸ್ ಇರೋದ್ರಿಂದ ನಮ್ಮ ಹಿಂದೂಯಿಸಮು ಏನೋ ಒಂದು ಮಟ್ಟಿಗೆ ಲೆವೆಲಲ್ಲಿ ಇದೆ. ಅದನ್ನು ಇವರು ಎಲ್ಲ ಕಟ್ ಮಾಡಿಬಿಟ್ರೆ ಹೇಗೆ? ಗೌರ್ಮೆಂಟ್ ಜಾಗ ಹಾಗೆ ಹಾಳು ಬಿದ್ದು ಹೋಗುತ್ತಲ್ಲ. ಪ್ರಾಕ್ಟೀಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಏನು ಇವ್ರಿಗೇನು ತೊಂದರೆ ಆಗುತ್ತೆ ಅದರಲ್ಲಿ? ಈಗಾಗಲೇ ಆರ್ ಎಸ್ ಎಸ್ 100 ವರ್ಷ ಪೂರೈಸಿದೆ. ಆರ್ ಎಸ್ ಎಸ್ ನ ಇಷ್ಟು ವರ್ಷದಿಂದ ಎಷ್ಟೋ ನಮ್ಮ ಹಿರಿಯರು ನೋಡ್ತಾನೆ ಬಂದಿದ್ದಾರೆ. ಹೌದು, ಅವ್ರು ಹಿಂದೂಯಿಸಮ್ಗೋಸ್ಕರ ಎಷ್ಟು ಹೋರಾಡಿಕೊಂಡು ಎಲ್ಲ ಉಳಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ.
ಇನ್ನು ಮುಂದುವರಿಯೋಕ್ಕೆ ಅವ್ರದ್ದು ಸಪೋರ್ಟ್ ಬೇಡ ಅಂದರೆ ಅದು ಹೆಂಗೆ ಸಾಧ್ಯ? ಅದು ಫ್ರೀ ಜಾಗ, ಏನು ಸುಮ್ಮನೆ ಹಾಳು ಮುಳು ಬೆಳ್ಕೊಳ್ಳೋ ಬದಲು ಇವ್ರು ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಸರ್ಕಾರಿ ಜಾಗ, ಏನು ಬೇರೆಯವ್ರದ್ದ ಕೇಳ್ತಾರೆ ಇವರು? ಹಾಳು ಬಿದ್ದು ಹೋಗೋ ಬದಲು ಏನೋ ಒಂದು ನಡೀತಾ ಇದೆಯಲ್ಲ. ಇವರು ಜಾತಿವಾದತ್ವವನ್ನು ತರ್ತಾ ಇದ್ದಾರೆ RSSನವರು, ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅಂತ ಅನ್ಕೊತಾ ಇದ್ದಾರೆ ಅಷ್ಟೇ. ಅದಕ್ಕೆ ಪ್ರೂಫ್ ಏನಿದೆ? ಪ್ರೂಫ್ ಬೇಕು ಅಲ್ವಾ ಏನಕ್ಕೆ ಆಗಲಿ? ನಾನು 1,000 ಅನ್ಕೋಬೋದು, ಅವ್ರು ಹಂಗೆ ಮಾಡ್ತಿರ್ಬೋದು, ಇವ್ರು ಹಿಂಗೆ ಮಾಡ್ತಾ ಇರ್ಬೋದು ಅಂತ. ಅದಕ್ಕೆ ಪ್ರೂಫ್ ಇದೆಯಾ ಇವ್ರಿಗೆ? ಸುಮ್ಮನೆ ಹಂಗೆ ಮಾತಾಡೋದು ಚೆನ್ನಾಗಿರಲ್ಲ. ಕೋಟಿ ಹಣ ಬಂದು ಈ ಸಂಘಟನೆಗೆ ಬೀಳ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಇವ್ರಿಗೆ ಹಣ ಅಂತ ಕಾಂಗ್ರೆಸ್ ನಾಯಕರು ತಗಾದೆ ಎದ್ದಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅವರು ನಾಯಕತ್ವದಲ್ಲಿ ಇದ್ದಾಗ ಅವ್ರು ಕಂಡುಹಿಡಿಬೇಕು ಎಲ್ಲಿಂದ ಬರ್ತಾ ಇದೆ ಅಂತ. ಅದನ್ನ ಯಾಕೆ ಬೇರೆಯವ್ರಿಗೆ ಕೇಳಬೇಕು? ಅವ್ರು ನಾಯಕತ್ವದಲ್ಲಿ ಇದ್ದಾರೆ ಅಲ್ವಾ, ಅವ್ರಿಗೆ ರೈಟ್ಸ್ ಇದೆ ಅಲ್ವಾ ಕಂಡುಹಿಡಿಯೋಕ್ಕೆ.